ಜಂಗಮಕ್ಕೆ ಆಧಾರ ಬಸವಣ್ಣ 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 ಬಸವಣ್ಣ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ನೋಡ್ರಿ ಎಂಥ ಸೌಭಾಗ್ಯ ನಿಮ್ಮದು. ಈ ವೇದಿಕೆ ಹೆಂಗೆ ಕಾಣಿಸಕತ್ತದ ಅಂತಂದ್ರೆ 12ನೇ ಶತಮಾನದ ಅಪ್ಪ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪ. ಅವಾಗ ನೋಡಕ್ಕೆ ಇದ್ದಿದ್ದಿಲ್ಲ, ಆದ್ರೆ ಎಂಥ ಪುಣ್ಯ ಅಂತಂದ್ರೆ ಅಮೀನಗಡದ ಗಚ್ಚಿನ ಮಠ ಇವತ್ತು ಈ ಅನುಭವ ಮಂಟಪವನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮಗೂ ಕೊಟ್ಟದು. ನೋಡ್ರಿ, ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದವರು ಚಿತ್ತರ್ಗಿ ಇಲಕಲ್ಲ ಸಂಸ್ಥಾನ ಮಠದ ಪರಮ ತಪಸ್ವಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಮಹಾಂತ ಮಹಾಸ್ವಾಮಿಗಳವರು, ಲಿಂಗ ಪೂಜಾನಿಷ್ಠರು, ಮಹಾಂತ ಅಪ್ಪಗಳವರ ಅತ್ಯಂತ ಪ್ರೀತಿಯ ಕರುಣೆಯ ಕಂದರವರು. ಇವರಂತಂದ್ರೆ ಅವ್ರಿಗಷ್ಟು ಪಂಚಪ್ರಾಣ. ಅಂಥ ಪರಮ ಪೂಜ್ಯರು ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ನೀಡಲು ದಯಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆಯನ್ನ ತಟ್ರಿ. ಅಲ್ಲಿಂದಲೇ ಎಲ್ಲರಿಗೂ ಕೂಡ 2 ಕೈಗಳನ್ನು ಜೋಡಿಸಿ ಏನು ಹೇಳಬೇಕು? ಶರಣು. ಸರಿಯಾಗಿ ಹೇಳ್ರಿ ನೋಡೋಣ. ಈ ಕಡೆ ಸ್ವಲ್ಪ ಯಾರು ಗಲಾಟೆ ಮಾಡಬೇಡ್ರಿ. ತಮ್ಮ ಅಲ್ಲಲ್ಲಿ ನಿಂತಿರಲ್ರಿಪ್ಪ, ಇಲ್ಲಿ ಬಂದು ಕುತ್ಕೋರಿ. ಅಷ್ಟು ದೂರ ಹೋಗಿ ನಿಂದ್ರದು ಏನೈತಿ? ಇಲ್ಲಿ ಬಂದು ಕುಂತ್ರ ಒಂದು 4 ವಿಚಾರಗಳು ಕಿವ್ಯಾಗ ಹೋಗ್ತಾವ. ಗಲಾಟೆ ಮಾಡಬೇಡ್ರಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯಲೋಕವೆಲ್ಲವೂ. ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ನಾನೆಂತು ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು. ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತೋ ಅಜಗಣ್ಣ ನಿನ್ನ ಯೋಗ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ಅತ್ತ ಇತ್ತ ಓಡಾಡ್ಲಾರ್ದಂಗ, ಅತ್ತ ಇತ್ತ ನೋಡ್ಲಾರ್ದಂಗ, ಅಪ್ಪನ ಪುರಾಣದ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕುಂತ್ರಿ ಅಂತಂದ್ರ ಅದರ ಆನಂದನ ಬೇರೆ ಅದ. ಮಾಯೆಯನ್ನ ಗೆದ್ದಿರ್ತಕ್ಕಂಥ ಮಹಾಂತ ಅಲ್ಲಮ ಪ್ರಭು. ಬಸವಣ್ಣನ ಕೀರ್ತಿ ವಾರ್ತೆಯನ್ನ ಕೇಳಿ ಬಳ್ಳಿಗಾವಿಯಿಂದ ಬಸವ ಕಲ್ಯಾಣದ ಕಡೆಗೆ ಬರ್ತಾ ಇರತಕ್ಕಂಥ ಸಂದರ್ಭ. ಅನಿಮಿಷರಿಂದ ಲಿಂಗವನ್ನ ಪಡೆದು ಗೊಗ್ಗಯ್ಯನಿಗೆ ಉಪದೇಶವನ್ನ ಮಾಡಿ ಇತ್ತ ಬರ್ತಾ ಇರ್ತಕ್ಕಂಥ ಸಂದರ್ಭದೊಳಗ ಒಬ್ಬ ಹೆಣ್ಣು ಮಗಳು ಅಳ್ತಾ ಇದ್ದಾಳ. ಮನುಷ್ಯ ಯಾಕೆ ಅಳತಾನ್ರಿಪ್ಪ? ಏನಾದ್ರೂ ಕಳ್ಕೊಂಡ್ರ ಅಳತಾನ, ಹೌದಲ್ಲ? ಇಲ್ಲಿನೂ ಕೂಡ ಒಬ್ಬ ತಂಗಿ ಕಳ್ಕೊಂಡಾಳ. ಏನನ್ನ ಕಳ್ಕೊಂಡಳ ಅಂತಂದ್ರ ಅಣ್ಣನನ್ನ ಕಳ್ಕೊಂಡಳ. ಅಣ್ಣನನ್ನ ಕಳ್ಕೊಂಡಿರ್ತಕ್ಕಂಥ ತಂಗಿ ಅಳ್ಳಾಕತ್ತಾಳ. ಅದು ಎಂಥ ಅಳು! ಬಹುತೇಕ ಪ್ರಪಂಚದೊಳಗೆ ಯಾರೂ ಕೂಡ ಹಾಗೆ ಅತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅಳು. ನೀವು ಅತ್ತೀರಿ, ನಾವು ಒಂದೊಂದು ಸಂದರ್ಭದೊಳಗೆ ಅತ್ತಿರಬಹುದು. ಆದ್ರ ನಾವು ನೀವು ಅಳತಕ್ಕಂಥದ್ದಕ್ಕೂ ಇಲ್ಲಿ ಶರಣೆಯಾಗಿರ್ತಕ್ಕಂಥ ಈ ತಂಗಿ ಅಳ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಅದ. ಏನಂತ ಅಳ್ಳಾಕತ್ತಾಳ?
ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಅಣ್ಣ ನಾನೆಂತು ಬದುಕುವೆನಣ್ಣ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ ಇದೇನು ಪ್ರಪಂಚ ಅದ ಅಲ್ಲ, ಈ ಪ್ರಪಂಚ ಸ್ವಾರ್ಥ ಪ್ರಪಂಚ. ಕೇವಲ ಭೌತಿಕ ಆಸೆಗೆ ಒಳಪಟ್ಟು ಅಮೂಲ್ಯವಾಗಿರ್ತಕ್ಕಂತಹ ಜೀವನವನ್ನೇ ಕಳ್ಕೊಳ್ತಕ್ಕಂಥದ್ದು ಈ ಲೋಕದ ಜನ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ. ಎಲ್ಲರೂ ಬಾಯಿಯಿಂದ ಉಪದೇಶವನ್ನ ಹೇಳವ್ರ, ತಮ್ಮ ಹಂಗಿರ್ಬೇಕು, ತಂಗಿ ಹಿಂಗಿರ್ಬೇಕು, ಅದು ಹಂಗಾಗ್ಬೇಕು, ಇದು ಹಿಂಗಾಗ್ಬೇಕು ಅಂತ ಎಲ್ಲರೂ ಉಪದೇಶ ಮಾಡವ್ರ. ಮಾಡಿರ್ತಕ್ಕಂಥ ಉಪದೇಶದ ಪ್ರಕಾರ ನಡೆಯವರು ಯಾರು ಇಲ್ಲ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕ. ನಮ್ ಜನ ಬಾಯಿಯೊಳಗೆ ತಾಂಬೂಲ ಹಾಕೋತಾರ, ಎಲೆ ಅಡಿಕೆ ಹಾಕೊಳ್ತಿರಲ್ಲ, ಎಲಿ ಅಡಿಕೆ ಹಾಕೊಂಡು ಬಾಯಿಯೊಳಗೆ ಹಂಗ ಜಗಿತೀವಿ ಜಗಿತೀವಿ ಜಗಿತೀವಿ. ಇತ್ತಾಗ ಉಗುಳುದು ಇಲ್ಲ, ಇತ್ತಾಗ ನುಂಗುದು ಇಲ್ಲ, ಬರೀ ಅಗಿಯೋದು ಬರೀ ಅಗಿಯೋದು ಬರೀ ಅಗಿಯೋದು. ಹೆಂಗಾಗಿದೆ ಈ ಪ್ರಪಂಚದೊಳಗ ಅಂತಂದ್ರ ಅರಿವಿನ ಪರಿಸ್ಥಿತಿ ತಾಂಬೂಲದ ಪರಿಸ್ಥಿತಿ ಆದಂಗಾಗ್ಯದ. ಇತ್ತಾಗ ನುಂಗುವಂಗೂ ಇಲ್ಲ, ಇತ್ತಾಗ ನಡೆಯುವಂಗೂ ಇಲ್ಲ, ಅಂದ್ರ ಆಚರಣೆಯೊಳಗೂ ಇಲ್ಲ, ಹೇಳುವುದು ಬಿಡುವಂಗೂ ಇಲ್ಲ. ಅರಿವು ಅಣಲೊಳಗಿಕ್ಕಿ ಅಗಿಯುತ್ತಿದೆ ಮರ್ತ್ಯ ಲೋಕವೆಲ್ಲವೂ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಯಾವಾಗ ಅರಿವು ಎಂಬತಕ್ಕಂಥದ್ದು ಅದು ಆಚರಣೆಯೊಳಗೆ ಬರಬೇಕು. ಆಚರಣೆಯೊಳಗೆ ಬಂದಾಗ ಒಂದಿಷ್ಟು ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ. ಹೇಳೋದು ವೇದಾಂತ, ತಿನ್ನೋದು ಬದ್ನಿಕಾಯಿ ಆದ್ರ ಹೆಂಗಾದೀತು ನೋಡ್ರಿ. ಆ ತಾಯಿಯ ಮಾತು ಎಷ್ಟು ಸ್ಪಷ್ಟ ಅದ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ. ಒಬ್ಬ ಯಾವನೋ ನನಗ ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು ಅಂತ ನಡು ಸಂತೆಯಾಗ ನಿಂತು ಕೂಗಾಕತ್ತ. ತಾಸಾತ್, 2 ತಾಸಾತ್, 3 ತಾಸಾತ್, ಒಬ್ಬ ನೋಡೇ ನೋಡ್ದ, ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲ. ಹತ್ರ ಬಂದು ಜೋರಾಗಿ ಒಂದು ಕಪಾಳಕ್ಕೆ ಹೊಡೆದ ಬಿಟ್ಟ. ಯಾಕಂತ ಕೇಳ್ದವ, ನನಗೆ ಶಾಂತಿ ಬೇಕು ಅಂತ ನಾನು ಕೂಗಾಕತ್ತೀನಿ, ನನಗೆ ಯಾಕೆ ಹೊಡೆದಿ? ಹೊಡೆದ ಒಂದಂತ, ಶಾಂತಿ ನನ್ನ ಹೆಂಡತಿ ಹೆಸರದ, ಶಾಂತಿ ನನ್ನ ಹೆಂಡತಿ ಹೆಸರದ. ಇಲ್ಲಿ ಶಾಂತಿ ಎಂಬತಕ್ಕಂಥದ್ದು ದೈಹಿಕ ಸಂಗಾತಿ ಅಲ್ಲ, ಮಾನಸಿಕ ಸಂಗಾತಿ ಆಗಬೇಕಾಗ್ಯದ. ನಮ್ಮ ಜೀವನದ ಸಾರ ಒಂದಿಷ್ಟು ಶಾಂತಿ, ನೆಮ್ಮದಿ ಅನ್ನೋದು. ಮನೆಯಾಗ ಏನು ಬೇಕ ಅಲ್ಲ ಅದ, ರೊಕ್ಕ ರೂಪಾಯಿ, ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ, ಬೇಕಾದಂತ ಅಧಿಕಾರಿ, ಏನೆಲ್ಲ ಅದ. ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡೋದದ? ಹಾಲಿನ ಸಾರ ಕೆನೆ. ತಂಗಿ, ಹಾಲು ಕಾಸದೊಳಗೆ ಏನು ಬರ್ತದವ? ಕೆನೆ ಬರ್ತದ. ಹಾಲಿನ ಸಾರ ಯಾವ ರೀತಿಯಾಗಿ ಕೆನೆಯೋ, ನಮ್ಮೆಲ್ಲರ ಜೀವನದ ಸಾರ ಒಂದಿಷ್ಟು ಶಾಂತಿ, ಒಂದಿಷ್ಟು ನೆಮ್ಮದಿ. ಸಾಕಷ್ಟು ದುಡಿತೀರಿ, ದಣಿತೀರಿ, ಏನೆಲ್ಲ ಗಳಿಸ್ತೀರಿ, ಏನೆಲ್ಲ ಗಳಿಸಿದ್ರು ಕೂಡ ಸಾಯಂಕಾಲ 7-7:30 ಆತು ಅಂತಂದ್ರ ಅಜ್ಜನ ಅಂಗಳದೊಳಗೆ ಬಂದು ಕುಂಡಿರ್ತೀರಿ. ಒಂದು ತಾಸು ನಿಮ್ಮನ್ನು ನೀವು ಮರೆತು ಬಿಡ್ತೀರಿ. ಮನಸ್ಸು ಎಷ್ಟು ಶಾಂತ ಆಗ್ತದ ಅಂತಂದ್ರ ದಣವು ಎಲ್ಲವೂ ಕೂಡ ಆರ್ದಂಗ ಆಗ್ತದ, ಮನಸ್ಸು ಸಮಾಧಾನ ಆಗಿರ್ತದ. ಯಾಕ? ಮನಸ್ಸು ಬಯಸೋದ ಬೇರೆ, ಆತ್ಮ ಬಯಸೋದ ಬೇರೆ.
ಮನಸ್ಸು ರಂಜನೆಯನ್ನ ಬಯಸ್ತದ, ಆತ್ಮ ಅನುಭವವನ್ನ ಬಯಸ್ತದ. ಆ ಆತ್ಮಕ್ಕೆ ಏನು ಬೇಕು ಅದು ಸಿಗ್ತಕ್ಕಂಥದ್ದು ಮಠಮಾನ್ಯಗಳಲ್ಲಿ, ಪಾಠ ಪ್ರವಚನ ಶಿವಾನುಭವಗಳಲ್ಲಿ, ಇಂಥ ಮಹಾತ್ಮರ ಸಾನ್ನಿಧ್ಯದಲ್ಲಿ. ಇಲ್ಲಿ ಆ ತಂಗಿ ಅದೇ ಹೇಳ್ತಾ ಇರೋದು. ಅರಿವು ಅಣಲೊಳಗಿಕ್ಕಿ ಅಗಿಬುತ್ತಿದೆ ಮರ್ತ್ಯಲೋಕ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ. ನಾನೆಂತೂ ಬದುಕುವೆನಣ್ಣ. ಇಂಥ ಅಶಾಂತಿಯಿಂದ ಕೂಡಿರ್ತಕ್ಕಂಥ, ಕೇವಲ ಉಪದೇಶವನ್ನೇ ಮಾಡ್ತಕ್ಕಂಥ, ಆಚರಣೆ ಇಲ್ಲದೆ ಇರ್ತಕ್ಕಂಥ ಇಂಥ ಜನರ ಮಧ್ಯದೊಳಗ ಅಣ್ಣ ನಾ ಹೆಂಗ ಬದುಕಲಿ ಅಣ್ಣ? ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು. ಇತ್ತ ಪರಿಪೂರ್ಣವಾಗಿರತಕ್ಕಂಥ ಜ್ಞಾನವನ್ನು ನಾನು ಪಡೆದುಕೊಂಡಿಲ್ಲ, ಹಾಗಂತ ಅಜ್ಞಾನವೂ ಕೂಡ ನನ್ನೊಳಗೆ ಉಳಿದಿಲ್ಲ. ಇಂಥ ದ್ವಂದ್ವ ಪರಿಸ್ಥಿತಿಯೊಳಗೆ ನಾನು ಅದೀನಿ ಅಣ್ಣ, ನಾನೆಂತೂ ಬದುಕುವೆನಣ್ಣ. ನನಗ ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥವನೇ ನೀನಿದ್ದಿ, ನೀ ಹೋಗಿಬಿಟ್ಟಿಯಲ್ಲ. ಸಾಕಾರ ಸ್ವರೂಪದಲ್ಲೇ ಇರ್ತಕ್ಕಂಥ ಸಮಯದೊಳಗ ನಿರಾಕಾರದ ಪರಿಪೂರ್ಣವಾಗಿರ್ತಕ್ಕಂಥ ಅನುಭವವನ್ನ ಅನುಭವಿಸಿರ್ತಾತ ನೀನು. ಹೀಗಿದ್ದಾಗೂ ಮತ್ತೆ ನಿರಾಕಾರಕ್ಕೆ ಹೋಗ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಣ್ಣ ಅಂತ ತಿಳ್ಕೊಂಡು ಆ ತಂಗಿ ಪಾಪ ಅಳ್ತಾ ಇದ್ದಾಳ. ಯಾವ ರೀತಿಯಾಗಿ ಈ ತಂಗಿ ಅಳ್ತಾ ಇರೋದನ್ನ ಯಾರು ನೋಡಿದ್ರು, ಯಾರು ಕೇಳಿದ್ರು? ಸಂಸಾರಿಗಳ ಹತ್ತಿರ ಸುಳಿಯದೇ ಇರ್ತಕ್ಕಂಥ ಅಲ್ಲಮ ಪ್ರಭು ಆ ತಂಗಿ ಅಳ್ತಾ ಇರ್ತಕ್ಕಂಥ ನುಡಿಗಳನ್ನ ಕೇಳಿ ಅಂತನ, ಇದು ಶೋಕ ಅಲ್ಲ, ಶೋಕ ಯೋಗ. ಇದು ಭಕ್ತಿಯ ಮುಕ್ತಿಯ ಪ್ರಲಾಪ. ಅಬ್ಬಬ್ಬ, ಈ ಪ್ರಪಂಚದೊಳಗ ಹೊನ್ನಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಗುಹೇಶ್ವರ, ಇಲ್ಲಿ ನಿನಗಾಗಿ ಯಾರು ಅಳ್ಳಾಕತ್ತಾರಲ್ಲ, ನಾನ್ ನೋಡ್ಬೇಕು ಅಂತ ಅಲ್ಲಮ್ಮ ಪ್ರಭು ಅಲ್ಲಿ ಬಂದು ನೋಡ್ತಾರ. ಯಾರಿದ್ರು ಆ ಹೆಣ್ಮಗಳು? ಮುಕ್ತಾಯಕ್ಕ. ಹೆಸರು ಕೇಳಿರವ? ಮುಕ್ತಾಯಕ್ಕ. ಎಂಥೆಂಥೋ ಕಥಿ ಕಾದಂಬರಿಗೆ ಕೇಳಿರಿ, ಇವತ್ತಿನ ಕಥಿ ಕೇಳ್ರಿ, ನಿಮಗೆ ಹೆಂಗಿರ್ತದ ಅನ್ನೋದು ನಿಮಗೆ ಗೊತ್ತಾಗ್ತದ. ಬಹಳ ದೂರ ಏನಿಲ್ಲ, ಇಲ್ಲೇ ಗದಗ, ಅಲ್ಲಿ ಒಂದು ಊರು ಪಕ್ಕದಲ್ಲಿ ಲಕ್ಕುಂಡಿ ಎಂತಕ್ಕಂಥದ್ದು. ಸುಮಾರು 900 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶಿವಶರಣರ ಒಂದು ಸತ್ಯ ಘಟನೆಯನ್ನ ನಿಮ್ಮ ಮುಂದೆ ನಾ ಇಡ್ತಾ ಇದ್ದೀನಿ. ಶಿವಭಕ್ತ ಕುಟುಂಬ, ಮುದ್ದಾಗಿರ್ತಕ್ಕಂಥ 10-12 ವರ್ಷದ ಒಬ್ಬ ಮಗ, ಅತ್ಯಂತ ಮುದ್ದಾಗಿರ್ತಕ್ಕಂಥ ಚಿಕ್ಕ ಮಗಳು, ಬಹಳ ಆದ್ರೆ ಒಂದು 3-4 ವರ್ಷ ಇರಬಹುದು. ಈ ಮಕ್ಕಳು ಚಿಕ್ಕವರಿದ್ದಾಗ್ಲೇನೆ ತಂದೆ ತಾಯಿ ಇಬ್ರು ತೀರ್ಕೊಂಡು ಹೋಗಿಬಿಡ್ತಾರ. ಅಣ್ಣನ ಹೆಸರು ಅಜಗಣ್ಣ. ನೋಡಿ ಹೆಸರು ಎಷ್ಟು ಅದ್ಭುತ ಅದ. ಅಜಗಣ್ಣ. ಅಜ ಅಂತಂದ್ರ ಬ್ರಹ್ಮ, ಅಜ ಅಂತಂದ್ರ ಆಡು ಅಂತನೂ ಕೂಡ ಆಗ್ತದ. ಅಜ ಅಂತಂದ್ರ ಅರಿವು ಎಂಬತಕ್ಕಂಥ ಅರ್ಥವೂ ಕೂಡ ಕೊಡ್ತದ. ಅರಿವಿನ ಕಣ್ಣನ್ನು ಹೊಂದಿರತಕ್ಕಂಥವನು ಅಜಗಣ್ಣ. ಈ ಅಜಗಣ್ಣನ ಪುಟ್ಟ ತಂಗಿ ಮುಕ್ತಾಯಕ್ಕ. ಮುಕ್ತಿಯ ಹಂಬಲವನ್ನ ಹೊಂದಿದವಳು ಮುಕ್ತಾಯಕ್ಕ. ಅಣ್ಣ ವಿಚಾರ ಮಾಡ್ತಾನ, ಚಿಕ್ಕವರಿರುವಾಗಲೇ ತಂದೆ ತಾಯಿಗಳನ್ನ ಕಳ್ಕೊಂಡ್ವಿ, ನಾನೇನೋ ಸ್ವಲ್ಪ ದೊಡ್ಡವನಾಗಿದ್ದೀನಿ, ಆದ್ರೆ ನನ್ನ ತಂಗಿ ಮುಕ್ತಾಯಿ ಬಹಳ ಸಣ್ಣವಳು, ಇವಳಿಗೆ ಯಾವುದೇ ರೀತಿಯ ಕೊರತೆ ಆಗಬಾರದು ಅಂತ ತಿಳ್ಕೊಂಡು ಅಜಗಣ್ಣ ತನ್ನ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳನ್ನ ತಾಯಿಯ ಪ್ರೀತಿ, ತಂದೆಯ ಪ್ರೀತಿಯನ್ನ ಕೊಡ್ತಾನ. ಅಷ್ಟೇ ಅಲ್ಲ, ಮೇಲಾಗಿ ಗುರುವಾಗಿ ಆಧ್ಯಾತ್ಮಿಕದ ಎಲ್ಲ ವಿದ್ಯೆಯನ್ನ ಕಲಿಸ್ತಾ ಇದ್ದಾನ. ಬೆಳಿತಾ 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 ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕ ಮದುವೆ ವಯಸ್ಸಿಗೆ ಬಂದಳು. ಅಲ್ಲಿ ಇಲ್ಲಿ
ವರನನ್ನ ನೋಡ್ತಾನ. ಯಾರು? ಅಣ್ಣ ಅಜಗಣ್ಣ. ಯಾಕ? ಹೆಣ್ಣು ಒಂದು ದಿವಸ ಗಂಡನ ಮನೆ ಸೇರ್ಬೇಕಲ್ಲ. ತಂದೆ ತಾಯಿ ಇಲ್ಲದೆ ಇದ್ರೇನಾತು, ಅವರ ಕರ್ತವ್ಯವನ್ನು ನಾನು ಮಾಡಿದ್ರಾತು ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕಿ 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 ದೂರದ ಮೊಸಳೆ ಕಲ್ಲು ಅಂತ, ರಾಯಚೂರು ಜಿಲ್ಲೆಯಲ್ಲಿ ಬರುತ್ತದೆ ಅದು, ಮೊಸಳೆ ಕಲ್ಲು. ಅಲ್ಲಿ ಒಬ್ಬ ಸುಶಿಕ್ಷಿತ ಸದ್ಗುಣವಂತ ಒಬ್ಬ ವರನನ್ನ ನೋಡಿ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳ ಮದುವೆಯನ್ನ ಮಾಡ್ದ. ಅತ್ಯಂತ ವೈಭವದಿಂದ ಮಾಡ್ದ, ಅರ್ಥಪೂರ್ಣವಾಗಿ ಮಾಡ್ದ. ಇನ್ನ ಮದುವೆ ಆದ ಬಳಿಕ ಮಗಳ ಗಂಡನ ಮನೆಗೆ ಹೋಗಬೇಕಲ್ಲ. ಯಾಕ್ರಪ್ಪ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಮದುವೆ ಆತು ಅಂತಂದ್ರೆ ಗಂಡನ ಮನೆಗೆ ಹೋಗೋದು ಅದು ಧರ್ಮ. ಸಹಜವಾಗಿಯೇ ತವ್ರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ದುಃಖ ಆಗೋದು ಸಹಜ ಅಲ್ರಿ ಬಾ. ತಾಯಂದ್ರು ಅತ್ತ ಬಂದಿರ ಹೋದಲ್ಲ, ಅತ್ತ ಬಂದಿರ್ತೀರಿ. ಇನ್ನು ಮುಂದೆ ಹೋಗೋರು ಕೂಡ ಅಳ್ಕೊಂತನ ಹೋಗೋರು ಅದೀರಿ. ಯಾಕ? ಹಡದ ತಾಯಿನ ಬಿಟ್ಟು ಹೋಗ್ಬೇಕಲ್ಲ. ನಮಗೆ ಹೆಗಲ ಮೇಲೆ ಹೊತ್ತು ಪ್ರಪಂಚವನ್ನು ತೋರಿಸಿರ್ತಕ್ಕಂಥ ತಂದೆಯನ್ನ ಬಿಟ್ಟು ಹೋಗ್ಬೇಕಲ್ಲ. ಹಿಂದ ಮುಂದ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಪ್ರೀತಿ ವಾತ್ಸಲ್ಯ, ಕೂಡಿ ಉಂಡದ್ದು, ಕೂಡಿ ಆಡಿದ್ದು, ಕೂಡಿ ಬೆಳೆದಿದ್ದು, ಕೂಡಿ ಒಂದಿಷ್ಟು ಸುಖ ದುಃಖ ಹಂಚ್ಕೊಂಡಿದ್ದು, ಅಂಥವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ಅಷ್ಟೇ ಅಲ್ಲ, ಜೀವನದಲ್ಲಿ ಕೂಡಿ ಬೆಳೆದಿರ್ತಕ್ಕಂಥ ಗೆಳೆಯ ಗೆಳತಿಯರನ್ನೂ ಕೂಡ ಅಷ್ಟೇ ಅಲ್ಲ, ಹುಟ್ಟಿದ ಊರನ್ನೇ ಬಿಟ್ಟು ಹೋಗ್ಬೇಕಲ್ಲ. ಎಲ್ಲರಿಗೂ ಸಹಜವಾಗಿಯೇ ಕಷ್ಟ ಆಗೋದೆ. ಯಾಕೆ? ಅದು ಲೌಕಿಕ ಸಹಜವಾಗಿ ನನ್ನವರು ತನ್ನವರು ಅಂತ ತಿಳ್ಕೊಂಡು ಹಚ್ಕೊಂಡಿರ್ತದ ಅದು. ಹೌದಲ್ಲ? ನಿಮಗೆ ಯಾವ ರೀತಿಯಾಗಿ ತವ್ರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ತಕ್ಕಂತ ಸಂದರ್ಭದೊಳಗ ದುಃಖ ಆಗಿತ್ತೋ, ಇಲ್ಲಿ ಮುಕ್ತಾಯಕ್ಕಳಿಗೂ ಕೂಡ ದುಃಖ ಆಯ್ತು. ಕಣ್ಣಿಂದ ನೀರುಗಳು, ಕಣ್ಣೀರು ಸುರಿತಾ ಅದಾವ. ದುಃಖ ಮಾಡ್ತಾ ಇದ್ದಾಳ ತಂಗಿ ಮುಕ್ತಾಯಕ್ಕ. ಅಳ್ತಾ ಇರ್ತಕ್ಕಂಥ ತಂಗಿನ ನೋಡಿ, ಅವ್ವ ಮುಕ್ತಾಯಿ, ನಿನ್ನ ಜೀವನದೊಳಗೆ ನೀ ಅಳಬಾರ್ದು ಅಂತ ತಿಳ್ಕೊಂಡ ನಿನಗೆ ಆತ್ಮವಿದ್ಯೆಯನ್ನ ಕಲಿಸಿನವ. ಆತ್ಮವಿದ್ಯೆಯನ್ನ ಗಳಿಸಿರ್ತಕ್ಕಂಥ ಜ್ಞಾನಿ ಯಾವಾಗಲೂ ಕೂಡ ಕುಲು 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 ನಕ್ಕೊಂತ ಇರ್ಬೇಕು ತಂಗಿ, ಹಿಂಗ ಅಳಬಾರ್ದವ ಅಂತ ತಿಳ್ಕೊಂಡು ಸಮಾಧಾನ ಹೇಳಕತ್ತನ. ಯಾರು? ಅಣ್ಣನಾಗಿರ್ತಕ್ಕಂಥ ಅಜಗಣ್ಣ. ಆವಾಗ ತಂಗಿ ಅಂತಾಳ, ಅಣ್ಣ ನಾನು ಅಣ್ಣನನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಒಬ್ಬ ತಾಯಿಯಾಗಿ, ಒಬ್ಬ ತಂದೆಯಾಗಿ ಇಲ್ಲಿವರೆಗೆ ನನ್ನನ್ನು ಬೆಳೆಸಿರ್ತಕ್ಕಂಥ ಅಣ್ಣನನ್ನ ಬಿಟ್ಟು ಹೋಗ್ತಾ ಇದೀನಿ ಅನ್ನುವ ದುಃಖ ನನಗಿಲ್ಲ ಅಣ್ಣ. ನನಗೆ ಯಾವ ದುಃಖ ಅಂತಂದ್ರೆ, ಒಬ್ಬ ಸದ್ಗುರುವಿನನ್ನ ಬಿಟ್ಟು ಹೋಗ್ತಾ ಅದನ್ನೆಲ್ಲ ಅನ್ನುವ ದುಃಖ. ನೀನು ಕೇವಲ ನನ್ನ ಪಾಲಿಗೆ ತಾಯಿ ಅಷ್ಟೇ ಆಗ್ಲಿಲ್ಲ, ತಂದೆ ಅಷ್ಟೇ ಆಗ್ಲಿಲ್ಲ, ಗುರುವಾಗಿ ನನ್ನನ್ನ ಒಬ್ಬ ಒಳ್ಳೆಯ ಶಿಷ್ಯನನ್ನಾಗಿ ತಯಾರು ಮಾಡದೆ ಅನುಭವದ ಅಮೃತವನ್ನ ನೀ ನನಗೆ ಕೊಟ್ಟೆ. ಅಂತ ಗುರುವಿನನ್ನ ಬಿಟ್ಟು ಹೋಗಾಕತ್ತೀನಿ ಅನ್ನುವ ದುಃಖ ಅಂತ ತಿಳ್ಕೊಂಡು ತಂಗಿ ಅಳತಾಳ. ಅಳಬ್ಯಾಡ ತಂಗಿ, ಅಳಬ್ಯಾಡ ತಂಗಿ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ತಾನ. ಆದರೂ ಕೂಡ ಮುಕ್ತಾಯಕ್ಕ ಅಂತಾಳ, ಅಣ್ಣ ಎಲ್ಲಿ ನನ್ನ ಈ ತವರೂರು, ಎಲ್ಲಿ ನನ್ನ ಗಂಡನ ಮನೆ ಬಹಳ ದೂರು, ಅದಕ್ಕೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಈಗ ನಂಗೆ ಇದ್ದಿದ್ದಿಲ್ರವ. ಹಿಂದ ಒಮ್ಮ ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಳು ಅಂತಂದ್ರ ವರ್ಷನೋ 4 ವರ್ಷನೋ 6 ವರ್ಷನೋ ಬರ್ತಕ್ಕಂಥದ್ದು. ಅಂತ ಒಂದು ಕಾಲನೂ ಕೂಡ ಒಂದು ಸಮಯದೊಳಗೆ ಇತ್ತು. ಈಗಿನ ಮಕ್ಕಳು ಬಹಳ ಆರಾಮದ. ಇನ್ನು ಊರ ಅಗಸಿ ದಾಟಿ ಇರುವುದಿಲ್ಲ. ಮಮ್ಮಿ, ಹಲೋ ಮಮ್ಮಿ, ಹೌದಲ್ರಿ? ಮೊದಲ ಈ ಪತ್ರ ಇದ್ದು, ಪತ್ರ ಹೋಗಿ ಟೆಲಿಫೋನ್ ಅಂತ ಬಂದು, ತಾರ್ ಅಂತ ಬಂದು, ಈಗ ಮೊಬೈಲ್ ಅಂತ ಬಂದದ, ಇಂಟರ್ನೆಟ್ ಬಂದದ, ಅದ್ರದೊಳಗೆ ವಿಡಿಯೋ ಕಾಲ್ ಅಂತ ಬಂದಾವ. ಹಲೋ ಮಮ್ಮಿ, ತಾಸಲ್ಲ 2 ತಾಸಲ್ಲ 4 ತಾಸು ಹೆಂಗ್ ಹೋಗಿರ್ತಾವ ಅನ್ನೋದು ಗೊತ್ತಾಗುದಿಲ್ಲ. ಮಗಳ ಜೊತೆ ಮಾತಾಡ್ಕೊಂತ ತಾಯಿಗೆ, ತಾಯಿ ಜೊತೆ ಮಾತಾಡ್ಕೊಂತ ಮಗಳಿಗೆ. ಮೊದಲೇ ಬಹಳ ಕಷ್ಟ ಇತ್ತು ತಂಗಿ.
ಈಗೆಲ್ಲ ವಿಜ್ಞಾನ ಬೆಳೆದು 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 ಎಲ್ಲ ಅನುಕೂಲತೆಗಳು ಹೆಚ್ಚಾಗ್ಯವ. ಅನುಕೂಲತೆಗಳು ಎಷ್ಟು ಹೆಚ್ಚಾಗ್ಯವ, ಶಾಂತಿ ನೆಮ್ಮದಿ ಹಾಳಾಗ್ಯದ. ಅವಾಗ ಅನುಕೂಲತೆಗಳು ಹೆಚ್ಚಿದ್ದಿದ್ದಿಲ್ಲ, ಆದ್ರೆ ಎಲ್ಲರೂ ಬಹಳ ಶಾಂತಿಯಿಂದ ಇದ್ರು, ನೆಮ್ಮದಿಯಿಂದ ಇದ್ರು, ಸುಖದಿಂದ ಇದ್ರು. ಅಣ್ಣ, ನಾನು ಗಂಡನ ಮನೆಗೆ ನಡೆದೀನಿ, ಮತ್ತೆ ಈ ತವ್ರ ಮನೆಗೆ ಎಷ್ಟು ದಿವಸಕ್ಕೋ ಎಷ್ಟು ತಿಂಗಳಕ್ಕೋ ಬರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಈ ಮನೆಯೊಳಗೆ ನೀನು ಒಬ್ಬನೇ, ಅವ್ವ ಇಲ್ಲ, ಅಪ್ಪ ಇಲ್ಲ, ಊರಾಗ ಹತ್ತಿರದ ಯಾವ ಬಂಧು ಬಳಗವೂ ಕೂಡ ನಿನಗಿಲ್ಲ. ಒಂದು ಮಾತು ಅಣ್ಣ, ನಿನ್ನ ಜೀವಕ್ಕ, ನಿನ್ನ ಪ್ರಾಣಕ್ಕ ಏನಾದ್ರೂ ತೊಂದರೆ ಆತು ಅಂತಂದ್ರ ನನಗೆ ಹೆಂಗ ಗೊತ್ತಾಗ್ಬೇಕು ಅಣ್ಣ? ನೀನೋ ಮಹಾನ್ ಜ್ಞಾನಿ ಅದಿ ಅಣ್ಣ, ನೀ ಮಹಾನ್ ಜ್ಞಾನಿ ಅದಿ. ಅದಕ್ಕ ನಿನ್ನ ಜೀವಕ್ಕೆ ಇಲ್ಲಿ ತೊಂದರೆ ಆದ್ರೆ ಅಲ್ಲಿ ನನಗೆ ಗೊತ್ತಾಗ್ಬೇಕು. ಅಂತಹ ಕುರುಹನ್ನ ಕೊಡು ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಅಜಗಣ್ಣನಿಗೆ ಕೇಳ್ತಾಳ. ನೋಡ್ರಿ, ಆಗಿನ ಕಾಲ ಹೆಂಗಿತ್ತು, ನಮ್ಮ ಶರಣರಲ್ಲಿ ಎಂಥ ಒಂದು ತಾಕತ್ತಿತ್ತು, ಎಂಥ ಒಂದು ಶಕ್ತಿ ಇತ್ತು. ಆವಾಗ ಅಜಗಣ್ಣ ಅಂತ, ನೋಡು ತಂಗಿ, ಶಿವನ ಕೃಪೆಯಿಂದ ನನಗೇನು ಆಗೋದಿಲ್ಲ, ನಾನು ಚೆನ್ನಾಗೇ ಇರ್ತೀನಿ. ಒಂದು ವೇಳೆ ನನ್ನ ಜೀವಕ್ಕೆ ಏನಾದರೂ ಕೂಡ ಅಪಾಯ ಆತು ಅಂತಂದ್ರ ಒಂದೇ ದಿನ 3 ಘಟನೆಗಳು ನಡೀತವ ತಂಗಿ. ನೀನು ಕಟ್ಟಿಕೊಂಡಿರ್ತಕ್ಕಂಥ ಜಡೆ ತಾನಾಗಿಯೇ ಯಾವಾಗ ಬಿಚ್ಚತದ, ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ತಾನಾಗಿಯೇ ಯಾವಾಗ ಕಳಿಸ್ತವ, ನೀನು ಕಡೆಯಲು ಹೋಗಿರ್ತಕ್ಕಂಥ ಮೊಸರು ಯಾವಾಗ ಕಲ್ಲ ಆಗ್ತದ, ಈ 3 ಘಟನೆಗಳು ಯಾವ ದಿವಸ ನಡೀತದ ಆ ದಿವಸ ನನ್ನ ಪ್ರಾಣ ಶಿವನ ಪಾದ ಸೇರ್ತು ಅಂತ ತಿಳ್ಕೋಬೇಕು ತಂಗಿ. ನೋಡ್ರಿ, ಎಂಥ ಆ ತಂಗಿಯಲ್ಲಿ ಎಂಥ ಶಕ್ತಿ ಇರಬೇಕು, ಆ ಅಣ್ಣನಲ್ಲಿ ಎಂಥ ಶಕ್ತಿ ಇರಬೇಕು. ಇಂಥ 3 ಘಟನೆಗಳು ಯಾವ ದಿವಸ ನಡೀತವ ಆ ದಿವಸ ನಾನು ಶಿವನ ಪಾದ ಸೇರಿರ್ತೀನಿ ಅಥವಾ ನಾನು ಲಿಂಗೈಕ್ಯ ಆಗಿರ್ತೀನಿ ಅಂತ ನೀ ತಿಳ್ಕೋಬೇಕು ಅಂತ ತಿಳ್ಕೊಂಡು ಆ ತಂಗಿಯನ್ನ ಬುದ್ಧಿಯ 4 ಮಾತುಗಳನ್ನ ಹೇಳಿ ಹೇಳಿ ಅಣ್ಣನಾಗಿರ್ತಕ್ಕಂಥ ಅಜಗಣ್ಣ ಗಂಡನ ಮನೆಗೆ ಕಳುಹಿಸಿಕೊಟ್ಟ. ಹೀಗೆ 4-6 ತಿಂಗಳು ಕಳೆದು ಮುಂದ ಮಳೆಗಾಲ ಬರೋದಿತ್ತು. ಅಜಗಣ್ಣ ರೈತ, ಒಕ್ಕಲತನವನ್ನ ಮಾಡ್ತಕ್ಕಂಥವನು. ಇನ್ನು ಮಳೆಗಾಲ ಸಮೀಪ ಅದ, ಹೊಲದಾಗ ಒಂದಿಷ್ಟು ಹೊಲ ಹದನು ಮಾಡಬೇಕು ಅಂತ ತಿಳ್ಕೊಂಡು ಹೊಲಕ್ಕೆ ದುಡ್ಯಾಕಂತ ಹೋಗ್ಯಾನ. ಆ ದಿವಸ ಹೊಲದಾಗ ದುಡ್ದಾನ ಕತ್ತಲಾಗು ತನಕ ದುಡ್ದಾನ. ಇನ್ನೇನು ಕಾಣ್ಲಾರ್ದಂಗಾಗಿ ಆಯ್ತು, ಕತ್ತಲಾತು, ಇನ್ನು ಮನೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೆಗಲ ಮೇಲೆ ಆ ಗುದ್ದಲಿಯನ್ನು ಹಾಕೊಂಡು ಹೊಲದಿಂದ ಮನೆಗೆ ಬರ್ತಕ್ಕಂಥ ಸಂದರ್ಭ, ಎಡಕ ಬಲಕ ಸಾಕಷ್ಟು ಗಿಡ ಗಂಟಿ ಮುಳ್ಳಿನ ಆ ಪದರುಗಳು ಎಲ್ಲವೂ ಕೂಡ ಬೆಳೆದಿರ್ತಕ್ಕಂಥದ್ದು. ಕತ್ತಲೆ ಆಗ್ಯದ, ಊರ್ ಕಡೆಗೆ ಬರಾಕತ್ತಾನ. ದಾರಿ ಒಳಗ ಸ್ವಲ್ಪ ದೂರದೊಳಗ ಏನೋ ಒಂದು ಬೆಳಕ ಮಿರಿ 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 ಮಿಂಚಂಗ ಕಾಣಕತ್ತಿತ್ತು. ಏನಿರ್ಬೋದು ಇಂಥ ಕತ್ಲ್ಯಾಗ ಅಂತ ತಿಳ್ಕೊಂಡು ಅಜಗಣ್ಣ ಹತ್ತಿರ ಬಂದು ನೋಡ್ತಾನ, ಒಂದು ಘಟಸರ್ಪ ತನ್ನ ಮಸ್ತಕದಲ್ಲಿ ಇರ್ತಕ್ಕಂಥ ಆ ರತ್ನವನ್ನ ನೆಲದ ಮೇಲೆ ಇಟ್ಟು ಆ ರತ್ನದ ಬೆಳಕಿನೊಳಗ ಆಡಕತ್ತದ. ಇದನ್ನ ನೋಡಿರ್ತಕ್ಕಂಥ ಅಜಗಣ್ಣ ಅಂತನ, ಶಿವ ಎಂಥ ವಿಚಿತ್ರ ಇದು. ಹಾವು ಒಂದು ಸಾಮಾನ್ಯ ವಿಷಜಂತುವಿನ ಮಸ್ತಕದೊಳಗ ಇಂಥ ಅಮೂಲ್ಯವಾಗಿರ್ತಕ್ಕಂಥ ರತ್ನ ಇರಬೇಕಾದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಅನಿಸ್ಕೊಂಡಿದ್ದು ಈ ಮನುಷ್ಯ ಜನ್ಮ. ಇದರೊಳಗೂ ಕೂಡ ಒಂದು ರತ್ನ ಇರಬೇಕಲ್ಲ, ನಮ್ಮೊಳಗೂ ಕೂಡ ಒಂದು ಮಣಿ ಇರಬೇಕಲ್ಲ. ಆ ರತ್ನವನ್ನು ನಾನು ನೋಡ್ಬೇಕು, ಆ ರತ್ನದ ಬೆಳಕಿನೊಳಗ ಅದ್ಭುತವಾಗಿರ್ತಕ್ಕಂಥ ಆ ಆನಂದವನ್ನ ನಾನು ಅನುಭವಿಸಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ದ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್ ಎಂಬತಕ್ಕಂಥ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಇಲ್ಲಿಯವರೆಗೆ ಏನು ಬಹಿರಂಗವಾಗಿ ನುಡಿತಿದ್ದ, ಅಂದಿನಿಂದ ಈ ಪ್ರಣವ ಪಂಚಾಕ್ಷರಿ ಮಂತ್ರವೇ ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನ ಇದ್ದಂಗದ. ಇದನ್ನು ನನ್ನೊಳಗ ನಾನು ಜೋಪಾನ ಮಾಡಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗ ಓಂ ನಮಃ ಶಿವಾಯ ಎಂತಕ್ಕಂಥ ಮಂತ್ರವನ್ನ ಪಠಣ ಮಾಡಕತ್ತ. ಯಾರು? ಅಜಗಣ್ಣ.
ಬಹಿರಂಗವಾಗಿ ಏನು ಇಷ್ಟು ದಿವಸ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಿದ್ನಲ್ಲ ಅಜಗಣ್ಣ, ಬರ್ತಾ 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 ಪ್ರಾಣಲಿಂಗಕ್ಕ ಆ ಪ್ರಾಣಲಿಂಗದ ಪೂಜೆಯನ್ನ ಮಾಡಕ್ಕೆ ಶುರು ಮಾಡ್ದ. ಇಷ್ಟಲಿಂಗ ಪೂಜೆ ಅಂತಂದ್ರೆ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗವನ್ನ ಮಜ್ಜವನವನ್ನ ಮಾಡೋದು, ವಿಭೂತಿಯನ್ನ ಧರಿಸೋದು, ಗಂಧವನ್ನ ಧರಿಸೋದು, ಅಕ್ಷತೆಯನ್ನ ಧರಿಸೋದು, ಹೂಪತ್ರಿ ಧರಿಸಿ ಧೂಪ ದೀಪ ಕರ್ಪೂರಗಳಿಂದ ಬೆಳಗಿ ಘಂಟಾನಾದವನ್ನ ಮಾಡಿ ನೈವೇದ್ಯ ಮಾಡಿ ಆ ಲಿಂಗಕ್ಕೆ ನಮಸ್ಕಾರ ಮಾಡತಕ್ಕಂಥದ್ದು. ಆ ಲಿಂಗದಲ್ಲಿ ಏಕದೃಷ್ಟಿ ಅನಿಮಿಷ ದೃಷ್ಟಿಯನ್ನು ಇಟ್ಟು ಶಿವಯೋಗ ಸಾಧನೆ ಮಾಡೋದು ಇದು ಇಷ್ಟಲಿಂಗ ಪೂಜೆ. ಈ ಇಷ್ಟಲಿಂಗ ಪೂಜೆಯ ನಂತರ ಇನ್ನೊಂದು ಅದು ಪ್ರಾಣಲಿಂಗ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಇಲ್ಲಿ ಏನಾಯ್ತು ಅಂತಂದ್ರೆ ಅಜಗಣ್ಣ ಬಹಿರಂಗದ ಎಲ್ಲಾ ವ್ಯವಹಾರಗಳನ್ನ ಮರೆತು ತನ್ನ ಪ್ರಾಣಲಿಂಗದೊಳಗೆ ಆತ ತಲ್ಲೀನ ಆಗ್ಬಿಟ್ಟ. ಆ ಪ್ರಾಣಲಿಂಗ ಪೂಜೆಯಲ್ಲೇ ಇರಾಕತ್ತ ಯಾರು? ಅಜಗಣ್ಣ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಇದಕ್ಕೆಲ್ಲ ಶಿವಯೋಗಿಗಳು ಸದ್ಭಕ್ತರು ಈ ಎಲ್ಲ ಹಾಡುಗಳನ್ನು ಹಾಡ್ತಿದ್ರು. ಭರತರ ಶಿವಲಿಂಗ ಬೆಳೆಸಿ ನಿನಗಾಗಿ ಕರಕಂಜದೊಳು ಕಾಣಿಸಿತು ಯೋಗಿ ಯಜಿಸು. ಎಂತೆಂತ ಅದ್ಭುತವಾಗಿರ್ತಕ್ಕಂಥ ಆ ಲಿಂಗದಿಷ್ಠೆಯ ಪದ್ಯಗಳು ಈಗೆಲ್ಲವೂ ಕೂಡ ಮರ್ತಾ ಬಿಟ್ಟಿವಿ ನಾವು. ಸಿನಿಮಾದ ಹಾಡ ನಮಗೆಲ್ಲ ಮುಖ್ಯ ಆಗಿಬಿಟ್ಟದ. ನೋಡ್ರಿ ಇಲ್ಲಿ ಪ್ರಾಣಲಿಂಗ ಪೂಜೆ ಹೆಂಗ ಅನ್ನೋದು ಹೇಳ್ತಾರ ಇಲ್ಲಿ ಶಿವಯೋಗಿಗಳು. ಗಂಗೆ ಯಮುನೆಗಳ ಸಂಗಮದೋಳ್ಮಿಂದು ಶೃಂಗಾಟದು ಪರಿಯ ರಂಗಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರ ಬಹಿರಂಗದ ಆ ವಿಭೂತಿ ಗಂಧ ಪತ್ರಿ ಪುಷ್ಪ ಧೂಪ ದೀಪಗಳು ಬೇಕಾಗಿದ್ರ ಪ್ರಾಣಲಿಂಗ ಪೂಜೆ. ಇಲ್ಲಿ ಪ್ರಾಣಲಿಂಗದ ಮಜ್ಜನ ಎಲ್ಲಿ ಆಗ್ತದ ಅಂತಂದ್ರ ಗಂಗೆ ಯಮುನೆಗಳ ಸಂಗಮ ಈಡ ಪಿಂಗಳ ಸುಷುಮ್ನಾಳ ಯೋಗಕ್ಕೆ ಹೋಗ್ತದ. ಇಲ್ಲಿ ಇಷ್ಟಲಿಂಗ ಪೂಜೆನೆಯನ್ನ ಸಾಧನೆ ಮಾಡ್ತಾ 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 ಪ್ರಾಣಲಿಂಗಕ್ಕೆ ಹೋದಾಗ ಆ ನಮ್ಮ ಒಳಗೆ ಇರ್ತಕ್ಕಂಥ ಸದ್ಗುಣ ಎಂಬತಕ್ಕಂಥ ಆ ಸಾಧನಗಳಿಂದ ಇಲ್ಲಿ ಪ್ರಾಣಲಿಂಗ ಪೂಜೆ ಆಗ್ತದ. ಈಡ ಪಿಂಗಳ ಸುಷುಮ್ನಾಳ ನಾವು ಯೋಗ ಸಾಧನೆ ಮಾಡ್ಕೊಂತ ಹೋದಂಗ ಆ ಅನುಭವ ನಮ್ಮಲ್ಲಿ ಆಗ್ತದ. ಗಂಗೆ ಯಮುನೆಗಳ ಸಂಗಮದೋಳ್ಮಿಂದು ಶೃಂಗಾಟದು ಪರಿಯ ರಂಗಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಯೋಗ ಸಾಧನೆ ಮಾಡ್ತಾ ಮಾಡ್ತಾ ಆ ಆನಂದದೊಳಗ ಹೆಂಗ ಹೊರಗ ಲಿಂಗ ಪೂಜೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅದು ಪೂಜಾ ಕೋಣೆ ಅದ. ಇಲ್ಲಿ ಪ್ರಾಣಲಿಂಗ ಪೂಜೆ ಎಲ್ಲಿ ಆಗ್ತದ ಅಂತಂದ್ರೆ ಈಗ ಇಲ್ಲಿ ನೋಡ್ರಿ ಪಶ್ಚಿಮ ಶಿಖಾ ಚಕ್ರ ಸಹಸ್ರಾರ ಅಂತ ತಿಳ್ಕೊಂಡು ಇಲ್ಲಿ ಬರ್ತದ. ಅದು ನೀವು ಯೋಗ ಸಾಧನೆ ಮಾಡ್ಕೊಂತ ಹೋದಂಗ ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು. ಎಂಥ ಪೂಜಾ ಸೌಕರ್ಯಗಳು ಬೇಕು, ಎಂಥ ಸಾಧನೆಗಳು ಬೇಕು ಅನ್ನೋದಕ್ಕ ಮುಂದೆ ಹೇಳ್ತಾರ ಅವರು. ವರ ಭಕ್ತಿ ಜಲವ ನೀಡಿ. ಎಂಥ ಜಲ ಬೇಕು? ಭಕ್ತಿ ಅನ್ನೋ ಜಲ. ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ. ಭಕ್ತಿ ಅನ್ನೋ ಜಲ ಬೇಕು. ವೈರಾಗ್ಯ ಅನ್ನೋ ಏನು ಬೇಕು? ಗಂಧ ಬೇಕು. ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ. ಕರಣೇಂದ್ರಿಗಳೆಂಬ ಮಿರಗು ಅಕ್ಷತೆ ನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ. ಕರ್ಣೇಂದ್ರಿಯಗಳು ಅವು ಪರಿಶುದ್ಧ ಆಗ್ಬೇಕು. ಲಿಂಗವನ್ನ ನೋಡಿ ನೋಡಿ ಕಣ್ಣು ಪರಿಶುದ್ಧ ಆಗ್ಬೇಕು. ಲಿಂಗವನ್ನ ಹಾಡಿ ಹಾಡಿ ನಾಲಿಗೆ ಪರಿಶುದ್ಧ ಆಗಬೇಕು. ಲಿಂಗದ 4 ನುಡಿಗಳನ್ನ ಕೇಳಿ ಕೇಳಿ ಕರ್ಣಗಳು ಪರಿಶುದ್ಧ ಆಗಬೇಕು. ಲಿಂಗವನ್ನ ಮುಟ್ಟಿ 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 ಈ ಹಸ್ತ ಪರಿಶುದ್ಧ ಆಗ್ಬೇಕು. ಅದಕ್ಕ ಕರ್ಣೇಂದ್ರಿಗಳೆಂಬ ಮಿರಗು ಅಕ್ಷತೆಯನ್ನಿಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರು. ಅಜ್ಞಾನ ನಡೆಯೋದಿಲ್ಲ, ಇಲ್ಲಿ ಅರಿವು ಬೇಕು, ಜ್ಞಾನ ಬೇಕು, ತಿಳುವಳಿಕೆ ಎಂತಕ್ಕಂಥದ್ದೇ ಇಲ್ಲಿ ಒಳ್ಳೆಯ ಪುಷ್ಪವನ್ನ ಪ್ರಾಣಲಿಂಗಕ್ಕೆ ಸಮರ್ಪಣೆ ಮಾಡ್ಬೇಕಂತಾರ ಅವರು. ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ.
ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ. ಹರುಷ, ಆನಂದ, ಆನಂದ. ಆ ಲಿಂಗ ಪೂಜೆ ಮಾಡ್ಕೊಂತ ಹೋದಂಗ ಬಹಿರಂಗದ ಎಲ್ಲಾ ಈ ಪ್ರಪಂಚದ ಈ ಸಂಸಾರದ ಎಲ್ಲಾ ಚಿಂತೆಗಳೆಲ್ಲ ಬಗೆಹರಿದು ಕೇವಲ ಲಿಂಗಾನಂದ, ಪರಮಾನಂದ, ಆತ್ಮಾನಂದ, ಅದು ಶಿವಾನಂದ, ಏನೂ ಇಲ್ಲ, ಕೇವಲ ಆನಂದ. ಅಂತ ಆನಂದ ಎಂಬತಕ್ಕಂಥ ಧೂಪ ಅವನಿಗೆ ಸಮರ್ಪಣೆ ಆಗ್ಬೇಕು ಎಂಬತಕ್ಕಂಥದ್ದು. ಹೀಗೆ ಪ್ರಾಣಲಿಂಗದ ಒಂದು ಪೂಜೆಯೊಳಗ ವಿಷಯ ಬಹಳದ, ಸಮಯ ಬಹಳ ಕಡಿಮೆ ಅದ. ಅದಕ್ಕೆ ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಜಯ ಮಂಗಲಂ ಜಯ ನಮಃ ಪರಾಪದೇಶ್ವರ. ಯಾವಾಗ ಅಜಗಣ್ಣ ಬಹಿರಂಗದ ಎಲ್ಲಾ ವ್ಯವಹಾರಗಳನ್ನ ಮರೆತು ತನ್ನ ಆತ್ಮಾನಂದದೊಳಗ ಇರ್ತಕ್ಕಂಥ ಒಂದು ಏನು ಸ್ಥಿತಿಯೊಳಗ ಜನ ಏನು ತಿಳ್ಕೊಂಡ್ರು ಅಂತಂದ್ರ ಅಜಗಣ್ಣಗ ಹುಚ್ಚು ಹಿಡದದ. ಯಾವಾಗಲೂ ಕೂಡ ಶಿವಯೋಗಿ ಆಗಿರ್ತಕ್ಕಂಥವ್ರು ಜನರ ಕಣ್ಣಿಗೆ ಹುಚ್ಚು ಕಣ್ಣಂಗ ಕಾಡ್ತಾನ, ಅದ್ರ ಒಳಗ ನಿಚ್ಚಳವಾಗಿ ಇರ್ತಾನ. ಅವನು ಶಿವಯೋಗದ ಆನಂದದೊಳಗ ನಿಚ್ಚಳವಾಗಿಯೇ ಇರ್ತಾನ. ಜನ ಏನು ಮಾಡಕತ್ರು ಅಂತಂದ್ರೆ ಅಜಗಣ್ಣಗೆ ಹುಚ್ಚಿಡ್ತದಂತ ತಿಳ್ಕೊಂಡು ತಮ್ಮ ಮನಿ ಕೆಲಸ ಎಲ್ಲ ಅವನ ಕಡೆಯಿಂದ ಮಾಡ್ಕೊಳಕ್ ಶುರು ಮಾಡಿದ್ರಂತ. ಆದ್ರೂ ಕೂಡ ಯಾವುದಕ್ಕೂ ಬೇಸರಿಸದೆ ಮನಸ್ಸಿನೊಳಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಆ ಆತ್ಮಾನುಸಂಧಾನವನ್ನ ಮಾಡ್ತಾ ಕಳಿತಕ್ಕಂತ ಒಂದು ಸಮಯ. ಒಂದು ದಿವಸ ಏನಾಗ್ಯದ ಅಂತಂದ್ರ ಅಜಗಣ್ಣ ತನ್ನನ್ನ ತಾನು ಎಷ್ಟರ ಮಟ್ಟಿಗೆ ಮರೆತು ಬಿಟ್ಟಿದ್ದ ಅಂತಂದ್ರ ತನ್ನ ಮನೆಯ ಬಾಗಿಲವು ಕೂಡ ಬಹಳ ಚಿಕ್ಕದದ ಅನ್ನೋದು ಕೂಡ ಮರೆತು ಬಿಟ್ಟಿದ್ದ. ಹೊರಗಡೆಯಿಂದ ಬರ್ತಕ್ಕಂಥ ಅಜಗಣ್ಣ ಇನ್ನೇನು ತನ್ನ ಮನೆಯೊಳಗೆ ಹೋಗಬೇಕಾಗಿತ್ತು ಅಂತಂದ್ರ ಬಾಗ್ಬೇಕನ್ನೋದು ಕೂಡ ಮರೆತು ಬಿಟ್ಟಿದ್ದ. ಆ ಬಾಗಿಲದ ಹಣೆ ಪಟ್ಟಿ ಹಣಿಗೆ ಬಡಿಯೋದೇ ತಡ ಥಪ್ ಅಂತ ಕೆಳಗೆ ಬಿದ್ದ. ಪ್ರಾಣ ಹೋಗೇ ಬಿಡುತ್ತು. ಅಜಗಣ್ಣನ ಪ್ರಾಣ ಹೋಗೇ ಬಿಡುತ್ತು. ಇತ್ತ ಗಂಡ ಹೊಲಕ್ಕೆ ಹೋಗ್ಯಾನ. ಅಡಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕ ಒಲೆಯ ಮುಂದೆ ಕುತ್ಕೊಂಡು ರೊಟ್ಟಿ ಬಡಿತಕ್ಕಂಥ ಸಮಯದೊಳಗ ಕಟ್ಟಿಕೊಂಡಿರ್ತಕ್ಕಂಥ ಜಡೆ ತಾನಾಗಿಯೇ ಬಿಚ್ಚಿ ಬಿಡ್ತು. ಆಗ್ಲಿನೇ ಜಡಿಯನ್ನ ಕಟ್ಕೊಂಡಿದ್ದೆ, ಮತ್ತೆ ಹಾಕಿದ್ದು ಬಿಚ್ಚಿತು ಅಂತ ತಿಳ್ಕೊಂಡು ಎದ್ದವಳು ಮತ್ತೆ ಕೈಯನ್ನ ತೊಳ್ಕೊಂಡು ಜಡೆಯನ್ನ ಕಟ್ಕೊಂಡು ಮತ್ತೆ ಕೈ ತೊಳೆದು ಹಿಂಗ ರೊಟ್ಟಿ ಮಾಡಕ ಕುತ್ಕೋಬೇಕು ಅಂತಾಳ. ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ಕೂಡ ಕಳಚೇ ಬಿಟ್ಟು. ಯಾಕೆ ಇವತ್ತು ಹಿಂಗ್ಯಾಕೆ ಆಗಕತ್ತದ? ಕಟ್ಕೊಂಡಿರ್ತಕ್ಕಂಥ ಜಡಿನೂ ಬಿಚ್ಚಿತು, ಉಟ್ಕೊಂಡಿರ್ತಕ್ಕಂಥ ಸೀರೆ ನೀರಿಗೆನು ಕೂಡ ತಾನಾಗೆಯೇ ಕಳಿಸ್ತು. ಯಾಕೆ ಹಿಂಗಾಗಕತ್ತದ? ಒಂದಿಷ್ಟು ಮಜ್ಜಿಗೆನಾದ್ರೂ ಮಾಡ್ಕೊಂಡು ಒಯ್ಬೇಕು ಹೊಲಕ್ಕಂತ ತಿಳ್ಕೊಂಡು ಮೊಸರು ಕಡಿಯಕಂತ ಹೋಗ್ತಾಳ. ಮೊಸರು ಕಲ್ಲಿನಂಗ ಗಟ್ಟಿಯಾಗಿ ಬಿಟ್ಟಿತ್ತು, ಮೊಸರು ಕಲ್ಲಾಗಿತ್ತು. ಯಾವಾಗ ಮೊಸರು ಕಲ್ಲಾಗಿತ್ತು ಆವಾಗ ಅಣ್ಣ ಹೇಳಿರ್ತಕ್ಕಂಥ ಮಾತು ನೆನಪಿಗೆ ಬಂತು. ಯಾರಿಗೆ? ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕಳಿಗೆ. ನೋಡು ಮುಕ್ತಾಯಿ, ಒಂದು ವೇಳೆ ನನ್ನ ಜೀವಕ್ಕೆ ಅಪಾಯ ಆದ್ರ 3 ಘಟನೆ ನಡೀತವ. ಕಟ್ಟಿಕೊಂಡಿರ್ತಕ್ಕಂಥ ಆ ಜಡೆ ತಾನಾಗಿಯೇ ಬಿಚ್ಚತದ, ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ತಾನಾಗಿಯೇ ಕಳಿಸ್ತವ, ಕಡೆಯಲು ಹೋಗಿರ್ತಕ್ಕಂಥ ಮೊಸರು ಕಲ್ಲಾಗ್ತದ. ಈ 3 ಘಟನೆ ಯಾವ ದಿವಸ ನಡೀತದ ಆ ದಿವಸ ನನ್ನ ಪ್ರಾಣ ಶಿವನ ಪಾದ ಸೇರದ ಅಂತ ನೀ ತಿಳ್ಕೋಬೇಕು ಅನ್ನೋದು ನೆನಪಾಗಿದ್ದೇ ತಡ. ಅಣ್ಣ ಅಂತ ತಿಳ್ಕೊಂಡು ಓಡ್ತಾ ಎಲ್ಲಿಗೆ ಬರ್ತಾ ಇದ್ದಾಳೆ? ತಂಗಿಯಾಗಿರ್ತಕ್ಕಂಥ ಮುಕ್ತಾಯಕ್ಕ ತವ್ರ ಮನೆಗೆ ಬರ್ತಾ ಇದ್ದಾಳೆ, ಲಕ್ಕುಂಡಿಗೆ ಬರ್ತಾ ಇದ್ದಾಳೆ. ಅಷ್ಟರಲ್ಲಿ ಜನ ನಾ ಸೇರು ನೀ ಸೇರು ಅಂತ ತಿಳ್ಕೊಂಡು ಅನೇಕ ಜನ ಸೇರಿದ್ರು. ಮುಂದೆ ಬಂದು ಹತ್ತಿರ ಬಂದು ನೋಡ್ತಾಳ, ಅಣ್ಣನ ಪ್ರಾಣ ಹೋಗೇ ಬಿಟ್ಟಿತ್ತು. ಆ ಅಣ್ಣನ ಪಾರ್ಥಿವ ಶರೀರದ ಹತ್ರ ಕುತ್ಕೊಂಡು ಆ ಅಣ್ಣನ ತಲೆಯನ್ನ ತನ್ನ ಎಡ ತೊಡೆಯ ಮೇಲೆ ಇಟ್ಟುಕೊಂಡು ಒಂದು ಕೈಯಿಂದ ಆ ಅಣ್ಣನ ತಲೆಯನ್ನು ಹಿಡಿದು ಇನ್ನೊಂದು ಕೈಯಿಂದ ಈ ರೀತಿಯಾಗಿ